ವೆಲ್ಕಮ್ ಟು ಕಾಪರೇಜ್ ದ ನ್ಯೂ ಏಜ್ ಆಫ್ ಲರ್ನಿಂಗ್. ನಾವು ಇವಾಗ ಹಿಸ್ಟ್ರಿ ಮುಗಿಸಿದ್ವಿ, ಸೋಷಲ್ನಲ್ಲಿ 10th ಸ್ಟ್ಯಾಂಡರ್ಡ್. ಇವಾಗ ಪೊಲಿಟಿಕಲ್ ಸೈನ್ಸಲ್ಲಿ ಚಾಪ್ಟರ್ 1 ಪ್ರಾಬ್ಲಮ್ಸ್ ಆಫ್ ಇಂಡಿಯಾ ಆ್ಯಂಡ್ ದರ್ ರೆಮಿಡೀಸ್. ಪೊಲಿಟಿಕಲ್ ಸೈನ್ಸಲ್ಲಿ ಸರ್ಟನ್ ಡೆಫಿನೇಷನ್ಸ್ ನಮಗೆ ಫಸ್ಟ್ ಯೂನಿಟಲ್ಲಿ ಬರುತ್ತೆ. ಅಂದರೆ ನಮ್ಮ ದೇಶದಲ್ಲಿ ಏನೇನು ಪ್ರಾಬ್ಲಮ್ಗಳಿದೆ ಅಂತ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಆಸ್ ಯೂಶುವಲ್ ಬ್ಲೂ ಪ್ರಿಂಟಲ್ಲಿ ನಮಗೆ 2 ಮಾರ್ಕರಿಂದು 1 ಕ್ವಶನ್ ಬರುತ್ತೆ, 1 ಮಾರ್ಕರಿಂದು 1 ಕ್ವಶನ್ ಬರುತ್ತೆ. ಸೊ ಇದಕ್ಕೆ ಕ್ವಶನ್ಸಿಗೆ ರೆಡಿಯಾಗಿ ಇದ್ರ ಒಂದೊಂದ್ರದ್ದು ಏನೇನು ಮೀನಿಂಗ್ ಅಂತ ನೀವು ತಿಳ್ಕೊತ ಹೋದ್ರೆ ಆರಾಮಾಗಿ ಇದಕ್ಕೆ ಆನ್ಸರ್ ಮಾಡ್ಬೋದು. ಇದೆಲ್ಲದೂ ಹೇಳಿರೋದು ಈ ಥರ ಕಮ್ಯುನಲಿಸಮ್ ಅಂದರೆ ಏನು, ಫಸ್ಟ್ ಅದನ್ನು ತಿಳ್ಕೊಬೇಕು. ಇದರಿಂದ ಏನು ಪ್ರಾಬ್ಲಮ್ ಆಗ್ತಿದೆ, ಇದರಿಂದ ಆಗ್ತಿದೆ, ಇದಕ್ಕೆ ಸೊಲ್ಯೂಷನ್ಸ್ ಏನು, ಈ ಎಲ್ಲ ಟಾಪಿಕ್ ಬಗ್ಗೆನೂ ನಾವು ಅದನ್ನೇ ನೋಡೋದು. ಎಲ್ಲ ಟಾಪಿಕ್ಕು ಇದೆಲ್ಲ ಪ್ರಾಬ್ಲಮ್ಸ್ ಆಫ್ ದಿ ಕಂಟ್ರಿ, ನಮ್ಮ ದೇಶದಲ್ಲಿ ಇವೆಲ್ಲ ಪ್ರಾಬ್ಲಮ್ಸ್ ಇರೋದು. ಹಿಂಗಂದ್ರೆ ಏನು, ಇದು ಏನು ಪ್ರಾಬ್ಲಮ್ಮು, ಇದರಿಂದ ಏನು ಕಾರಣ ಆಗುತ್ತೆ, ಏನು ಸೊಲ್ಯೂಷನ್. ಬನ್ನಿ, ಕಮ್ಯುನಲಿಸಮ್ ಅಂದರೆ ನಮಗೆ ಏನು, ನಮ್ಮ ರಿಲಿಜನ್ ದೊಡ್ಡದು, ನಿಮ್ಮ ರಿಲಿಜನ್ ದೊಡ್ಡದು ಅಂದ್ಬಿಟ್ಟು ರಿಲಿಜನ್ ಹಿಡ್ಕೊಂಡು ಗಲಾಟೆ ಮಾಡ್ತಾರಲ್ಲ, ಅದು ಕಮ್ಯುನಲಿಸಮ್. ಅಂದರೆ ಆನ್ ದ ಬೇಸಿಸ್ ಆಫ್ ರಿಲಿಜನ್ ಬಗ್ಗೆ ಅವರಿಗೆ ತಮ್ಮ ರಿಲಿಜನ್ ಬಗ್ಗೆ ಆಸಕ್ತಿ ಇರಲಿ, ಪರವಾಗಿಲ್ಲ. ಆದರೆ ನಮ್ಮ ರಿಲಿಜನ್ನು ಇನ್ನೊಂದು ರಿಲಿಜನ್ಗೆ ಆಪೋಸು ಅಂತ ಹೇಳ್ಬಿಟ್ಟು ಗಲಾಟೆ ಮಾಡ್ತಾರಲ್ಲ, ನಮ್ಮ ದೇಶದ ಇಂಟ್ರೆಸ್ಟ್ಗಿಂತ ಜಾಸ್ತಿ ತಮ್ಮ ರಿಲಿಜನ್ ಇಂಪಾರ್ಟೆಂಟ್ ಅಂತ ಹೇಳ್ತಾರಲ್ಲ, ಅದು ಕಮ್ಯುನಲಿಸಮ್. ಅಂದರೆ ಕಮ್ಯುನಲಿಸಮ್ ಇಟ್ ಈಸ್ ಅ ಫೀಲಿಂಗ್, ಅದು ದಟ್ ಗ್ರೂಪ್ ಐಡೆಂಟಿಟೀಸ್ ಅಂಡ್ ಇಂಟ್ರೆಸ್ಟ್ ಆರ್ ಆಪೋಸಿಟ್ ಟು ಈಚ್ ಅದರ್. ನಾವು ದೇಶ ಫಸ್ಟ್ ಅಂತ ನೋಡಬೇಕು, ಆಮೇಲೆ ನಮ್ಮ ಧರ್ಮ ಜಾತಿ ನೋಡಬೇಕು. ಯಾವಾಗ ಧರ್ಮ ಜಾತಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀವೋ ಅವಾಗ ದೇಶಕ್ಕೆ ಹಾಳಾಗುತ್ತೆ. ಸೊ ಇದು ಒಂದು ಮಿನನ್ಸ್, ನಮ್ಮ ದೇಶದ ಯೂನಿಟಿ ಮತ್ತು ಇಂಟಿಗ್ರಿಟಿಗೆ ಇದು ಪ್ರಾಬ್ಲಮ್ ಆಗುತ್ತೆ. ಇದು ನಮ್ಮಲ್ಲೇ ಬೆಳೆದಂಥದ್ದು ಅಲ್ಲ. ನಾವು ಹಿಸ್ಟ್ರಿನಲ್ಲಿ ನೋಡಿದ್ವಿ, ಬ್ರಿಟಿಷ್ ನಮ್ಮನ್ನು ಒಡೆದ ಆಳೋ ಬುದ್ಧಿ ಮಾಡ್ತಿದ್ರು. ಅಂಥದ್ರಲ್ಲಿ ಎಷ್ಟೊಂದು ಧರ್ಮ, ಒಂದು ಧರ್ಮನ ಇನ್ನೊಂದು ಧರ್ಮಕ್ಕೆ ಎತ್ಕಟ್ತಾ ಇದ್ರು. ಸೊ ಅವರು ಡಿವೈಡ್ ಅಂಡ್ ರೂಲ್ ಪಾಲಿಸಿ ನಮ್ಮ ದೇಶದಲ್ಲಿ ಕಮ್ಯುನಲಿಸಮ್ ಬರೋದಕ್ಕೆ ಕಾರಣ ಆಯಿತು. ಸೊ ಇದಕ್ಕೆ ಏನೇನು ಸೊಲ್ಯೂಷನ್ ಇಂದ ನಾವು ತಡೆಗಟ್ಬೋದು ಅನ್ನೋದಕ್ಕೆ ಯೂನಿಫಾರ್ಮ್ ಲೀಗಲ್ ಸಿಸ್ಟಮ್, ಎಲ್ಲರಿಗೂ ಒಂದೇ ಲಾ, ಎಲ್ಲ ಸಿಟಿಸನ್ಸಿಗೂ ಈಕ್ವಲ್ ಆಗಿ ಟ್ರೀಟ್ ಮಾಡ್ತೀವಿ. ಪ್ರಾಕ್ಟೀಸ್ ಆಫ್ ಸೆಕ್ಯುಲರಿಸಮ್ ಅಂದರೆ ಸರ್ವಧರ್ಮ ಸಮನ್ವಯ. ಸೆಕ್ಯುಲರಿಸಮ್ ಅಂದರೆ ಸರ್ವ ಧರ್ಮ ಸಮನ್ವಯ, ಎಲ್ಲ ಧರ್ಮನೂ ಸಮಾನ, ಎಲ್ಲದಕ್ಕೂ ಈಕ್ವಲ್ ರೆಸ್ಪೆಕ್ಟ್ ಕೊಡ್ತೀವಿ ಅಂತ. ಈ ಥರ ಈ ಸೆಕ್ಯುಲರ್ ಎಜುಕೇಷನ್ನು ಜನಗಳಿಗೆ ಅವೇರ್ನೆಸ್, ತಿಳುವಳಿಕೆ, ಪೊಲಿಟಿಕಲ್ ಅವರು ಯಾವುದೇ ಧರ್ಮ ಜಾತಿಗಳನ್ನು ತಮ್ಮ ಬೇಳೆಕಾಳು ಬೇಯಿಸ್ಕೊಳೋದಕ್ಕೆ ಯೂಸ್ ಮಾಡ್ದಂಗೆ, ಅಡ್ಮಿನಿಸ್ಟ್ರೇಟಿವ್ನಲ್ಲಿ ಯಾವುದೇ ಮೋಸ ಇಲ್ದಂಗೆ, ಲೀಗಲ್ ಸಿಸ್ಟಮ್, ನ್ಯಾಯಾಂಗ, ಶಾಸನ ಇದೆಲ್ಲ ಸರಿ ಇದ್ದು, ನಮ್ಮ ದೇಶ ಇಂಪಾರ್ಟೆಂಟು, ದೇಶದ ಐಡಿಯಾಲಜಿ ಇಂಪಾರ್ಟೆಂಟು. ಅದೇ ರೀತಿ ಈ ಕೋಲುಂಬು ಗಲಭೆಗಳನ್ನೆಲ್ಲ ಎತ್ತು ತೋರಿಸ್ದೆ ಇದು ತಪ್ಪು ಅಂತ ತೋರಿಸುವಂಥ ಹೆಲ್ತಿ ಮೀಡಿಯಾಗಳು, ಇವೆಲ್ಲ ಇತ್ತು ಅಂದರೆ ಕಮ್ಯುನಲಿಸಮಿಗೆ ನಾವು ತಡೆಗಟ್ಬೋದು. ನೆಕ್ಸ್ಟ್ ಟಾಪಿಕ್ ನಮಗೆ ರೀಜನಲಿಸಮ್ ಅಂದರೆ ಏನು? ಈಗ ನಂದು ಊರು ಇದು, ನಾನು ದಾವಣಗೆರೆ ಇಸ್ ಗ್ರೇಟರ್ ದೆನ್ ಅದರ್ ಡಿಸ್ಟ್ರಿಕ್ಟ್, ಅಥವಾ ಕರ್ನಾಟಕ ಇದು ಬೇರೆ ಸ್ಟೇಟ್ಗಿಂತ ಜಾಸ್ತಿ, ಅಥವಾ ನಮ್ಮ ದೇಶ. ಈ ಥರ ನಾವು ನಮ್ಮದು ಅಂತ ಅಂದ್ಬಿಟ್ಟು ನಮ್ಮ ಲೋಕಲ್ ಏರಿಯಾಗೆ, ಫೇವರ್ ಆಫ್ ದಿ ಲೋಕಲ್ ಏರಿಯಾ ಇನ್ ವಿಚ್ ವಿ ಲಿವ್, ನಮ್ಮ ಲೋಕಲ್ ಏರಿಯಾ ಬಗ್ಗೆ ನಾವು ಸ್ಟ್ರಾಂಗ್ ಫೀಲಿಂಗ್ ಇಟ್ಕೊಂಡ್ರೆ ಅದು ರೀಜನಲಿಸಮ್. ನಮ್ಮ ದೇಶದಲ್ಲಿ ಎಷ್ಟೊಂದು ಡಿವಿಷನ್ ಇದೆ. ಸೊ ಹಂಗಾಗಿ ರೀಜನಲ್ ಐಡೆಂಟಿಟೀಸ್ ನಮಗೆ ಡಿಫ್ರೆಂಟ್ ಇದೆ. ನಾನು ಕರ್ನಾಟಕದವನು, ನೀನು ತಮಿಳ್ನಾಡವನು, ಅವನು ಆಂಧ್ರದವನು, ಈ ಥರ ಹೇಳೋದ್ರಲ್ಲಿ ಏನೂ ತಪ್ಪಿಲ್ಲ. ಆದರೆ ಇದು ಒಂದೊಂದ್ಸತಿ ಲಿಮಿಟ್ ಕ್ರಾಸ್ ಆಗಿ ತುಂಬಾನೇ ಅತಿರೇಕಕ್ಕೆ ಹೋದಾಗ ನಮ್ಮ ದೇಶದ ಯೂನಿಟಿ ಆ್ಯಂಡ್ ಇಂಟಿಗ್ರಿಟಿ ಹಾಳಾಗುತ್ತೆ. ಅಂದರೆ ನಾವು ಎಷ್ಟೊಂದು ಬಾರಿ 2 ಸ್ಟೇಟ್ಗಳ ಮಧ್ಯದಲ್ಲಿ ಗಲಾಟೆ ನೋಡ್ಬೋದು. ಸೊ ಇದು 1 ಸ್ಟೇಟು 2 ಸ್ಟೇಟು, ಇದ್ರ ಮಧ್ಯದಲ್ಲಿ ಅವರು ಗಲಾಟೆ ನೋಡ್ಬೋದು. ಈ ಗಲಾಟೆನೇ ಯಾವ ಥರ ಇವ್ರು ಗಲಾಟೆ ಮಾಡ್ತಿರ್ತಾರೆ ಅಂದರೆ, ಈ 2 ಸ್ಟೇಟ್ಗಳೇ ದೊಡ್ಡದು ಅಂತ ನೋಡ್ತಿರ್ತಾರೆ. ಆದರೆ ನಮ್ಮ ದೇಶದಲ್ಲಿ ನಾವು ನೋಡಿದಾಗ
ಈ ಒಂದು ಸ್ಟೇಟು, ಈ 2 ಸ್ಟೇಟು ಇವೆಲ್ಲ ನಮ್ಮ ದೇಶದ ಒಂದು ಭಾಗ ಅಷ್ಟೇ. ಸೊ ದೇಶದ ಹಿತಾಸಕ್ತಿ ಕಾಪಾಡೋ ಸ್ಥಿತಿನಲ್ಲಿ ನಾವಿರಬೇಕು. ಅದು ಬಿಟ್ಟು ಇದನ್ನೇ ಗ್ರೇಟು ಅಂತ ನಾವು ಹೊಡೆದಾಡ್ತಾ ಕೂತ್ರೆ ದೇಶದ ಹಿತಾಸಕ್ತಿ ಹಾಳಾಗುತ್ತೆ. ಸೊ ನಮಗೆ ನಮ್ಮ ಹಿಸ್ಟೋರಿಕಲ್ ಬ್ಯಾಕ್ಗ್ರೌಂಡಿಂದ ಇರ್ಬೋದು, ನಮ್ಮ ಸೋಷಿಯಲ್ ಸಿಸ್ಟಮಿಂದ ಇರ್ಬೋದು, ನಮ್ಮ ಎಕನಾಮಿಕ್ ಸಿಸ್ಟಮಿಂದ ಇರ್ಬೋದು, ನಮ್ಮ ಕಲ್ಚರಿಂದ ಇರ್ಬೋದು, ಈ ಥರ ನಾವು ಡಿಫ್ರೆಂಟ್ ವಿಚಾರಗಳು ನಮಗೆ ರೀಜನಲಿಸಮ್ ಬರುತ್ತೆ. ಅಂದರೆ ನಂದು ಕನ್ನಡ ಭಾಷೆ ಅಂದ ತಕ್ಷಣ ವಿಶ್ವದಲ್ಲಿ ಎಲ್ಲಿ ಕನ್ನಡಿಗರಿದ್ದಾರೆ ಅವರೆಲ್ಲ ಒಂದಾಗ್ತಾರೆ. ಅದೇ ಥರ ನಂದು ಒಂದು ಊರು ಯಾವುದೋ ಒಂದು, ಇವಾಗ ಉದಾಹರಣೆಗೆ ನಂದು ಬೆಂಗಳೂರು, ಸೊ ಬೆಂಗಳೂರು ಜನ ಎಲ್ಲ ಒಂದಾಗ್ತಾರೆ. ಈ ಥರ ರೀಜನಲಿಸಮ್ ಎಷ್ಟೊಂದು ಆ್ಯಂಗಲಲ್ಲಿ ನಾವು ಹೇಳ್ತೀವಿ. ಅದೇ ಥರ ಮಲೆನಾಡು, ಈ ಜೋಗ್ರಫಿಕಲ್ ಏರಿಯಾ ನೋಡಿ, ಮಲೆನಾಡು ಜನ ಎಲ್ಲ ಒಂದು, ಆ ಥರ ಹೇಳ್ತೀವಿ. ಸೊ ಇದನ್ನು ತಡೆಗಟ್ಟೋದಕ್ಕೆ ನಮಗೆ ಏನೇನು ಸೊಲ್ಯೂಷನ್ಸ್ ಇದೆ. ನಮ್ಮ ದೇಶದಲ್ಲಿ ಸಿಂಗಲ್ ಸಿಟಿಸನ್ಶಿಪ್, ನೀವು ಯಾವುದೇ ಸ್ಟೇಟಿಗೆ ಎಲ್ಲೇ ಇರಿ, ಫೈನಲಿ ನಾವು ಹೇಳೋದು ಮೇರಾ ಭಾರತ್ ಮಹಾನ್, ಜೈ ಹಿಂದ್ ಅಂತ ಹೇಳ್ತೀವಿ. ಎಲ್ಲ ಕಡೆ ನಮಗೆ ಒಂದೇ ಸಿಟಿಸನ್ಶಿಪ್. ನೀನು ಬೇರೆ ಸ್ಟೇಟನ್ನು ನಮ್ಮ ಸ್ಟೇಟಿಗೆ ಬರಬೇಡ, ಭಾರತದಲ್ಲಿದ್ದವ್ ನಾವು ಎಲ್ಲಾದರೂ ಹೋಗ್ಬೋದು. ಅದೇ ಥರ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ, ಸಂವಿಧಾನದಲ್ಲಿ ಪ್ರಿಯಾಂಬಲ್ ಅಂತ ಸ್ಟಾರ್ಟಿಂಗ್ ಇದೆ. ಅದರಲ್ಲಿ ಕೊಟ್ಟಿರೋ ಡೈಲಾಗ್ ಅವರು ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಹೇಳಿದ್ದಾರೆ. ಅಂದರೆ ನಾವು ಪೀಪಲ್ ಆಫ್ ಇಂಡಿಯಾ ಅಂತ ಹೇಳಿದರೆ ಹೊರತು ವಿ ದ ಪೀಪಲ್ ಆಫ್ ದಾವಣಗೆರೆ, ವಿ ದ ಪೀಪಲ್ ಆಫ್ ಬೆಂಗಳೂರು, ವಿ ದ ಪೀಪಲ್ ಆಫ್ ಕರ್ನಾಟಕ ಹಂಗೆ ಹೇಳಿಲ್ಲ. ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಹೇಳಿದ್ದಾರೆ. ಅಂದರೆ ನಾವೆಲ್ಲ ಒಂದು. ಒಳಗಡೆ ನಿಮಗೆ ಏನೇನಿದೆ ಅದನ್ನು ನೀವು ನಿಮ್ಮ ಅಸ್ತಿತ್ವನ ಉಳಿಸ್ಕೊಳ್ರಿ, ಬಟ್ ಆದರೆ ದೇಶ ಇಂಪಾರ್ಟೆಂಟು. ಈ ಥರ ಕರ್ನಾಟಕದಲ್ಲೂ ಕೂಡ ಎಷ್ಟೊಂದು ಜಾಗಗಳ ಮಧ್ಯದಲ್ಲಿ ಪ್ರಾಬ್ಲಮ್ ಆಗಿತ್ತು. ಉದಾಹರಣೆಗೆ ಹೈದರಾಬಾದ್ ಕರ್ನಾಟಕ, ಮಲೆನಾಡು ಏರಿಯಾ, ಇದೆಲ್ಲ ಪ್ರಾಬ್ಲಮ್ ಆದಾಗ ನಮಗೆ ಕೆಲವು ಕಮಿಟಿಗಳಿದ್ದಾವೆ. ಎಕ್ಸಾಂಪಲ್ ನಂಜುಂಡಪ್ಪ ಕಮಿಟಿ, ಮಲೆನಾಡು ಡೆವಲಪ್ಮೆಂಟ್ ಕಮಿಟಿ, ಹೈದರಾಬಾದ್ ಕರ್ನಾಟಕ ಕಮಿಟಿ, ಇದೆಲ್ಲ ಬಂದ್ಬಿಟ್ಟು ಈ ರೀಜನಲಿಸಮ್ ಪ್ರಾಬ್ಲಮನ್ನು ಸ್ವಲ್ಪ ಹೋಗಿಸಿದಾವೆ. ಎಲ್ಲ ಕಡೆನೂ ಡೆವಲಪ್ಮೆಂಟ್ ಮಾಡಿ. ಇದು ನಮಗೆ ರೀಜನಲಿಸಮ್. ಇಲ್ಲಿಟರಸಿ ಅಂದರೆ ಏನು? ಅನಕ್ಷರಸ್ಥರು. ಸೊ ಯಾರಿಗೆ ಓದಕ್ ಬರೆಯಕ್ ಬರಲ್ಲ ಅವರು ಇಲ್ಲಿಟ್ರಸಿ. ಈ ಇಲ್ಲಿಟ್ರಸಿ ಇದಕ್ಕೆ ಕಾರಣಗಳೇನು? ಸೊ ದುಡ್ಡು ಕಮ್ಮಿ ಇರುತ್ತೆ, ಪಾವರ್ಟಿ ಇರುತ್ತೆ, ಓದ್ಸಕ್ ಹೋಗಲ್ಲ ಮಕ್ಕಳನ್ನ. ಎಲ್ಲಿಂದ ಎಲ್ಲಿಗೋ ವಲಸೆ ಹೋಗ್ತಿರ್ತಾರೆ, ಓದ್ಸಲ್ಲ. ಮಕ್ಕಳನ್ನ ದುಡಿಯಕ್ಕೆ ಕಳಿಸ್ತಾರೆ, ಚಿಕ್ಕ ಮಕ್ಕಳಿಗೆ ಮದುವೆ ಮಾಡ್ತಾರೆ. ಸೊ ಈ ಥರ ಎಲ್ಲ ಮಾಡಿಬಿಟ್ಟು ಎಜುಕೇಷನ್ನು ಸಿಗೋದಿಲ್ಲ. ಇಂಡಿಪೆಂಡೆನ್ಸ್ 1947 ಇದ್ದಾಗ ನಮ್ಮ ದೇಶದಲ್ಲಿ 100 ಜನ ಇದ್ದರೆ ಅದರಲ್ಲಿ 12 ಜನ ಅಷ್ಟೇ ಓದು ಬರಹ ಬರೆದಿತ್ತು. ಅಂದರೆ 12% ಪೀಪಲ್ ಅಷ್ಟೇ ಲಿಟ್ರೇಟ್ಸ್ ಇದ್ರು. ಇವಾಗ 2011 ಸೆನ್ಸಸ್ ಪ್ರಕಾರ ನಮ್ಮದು ಇವತ್ತು ಲಿಟ್ರಸಿ ಇರೋದು 74%. ಅಂದರೆ ಇನ್ನ 26% ಜನ ಇಲ್ಲಿಟ್ರೇಟ್ ಇದ್ದಾರೆ. ಸೊ ಇದನ್ನು ಪ್ರಮೋಟ್ ಮಾಡೋದಕ್ಕೋಸ್ಕರ ಏನೇನು ಸೊಲ್ಯೂಷನ್ಸು, ಗೌರ್ಮೆಂಟ್ ಏನೇನು ಕಷ್ಟ ಬೀಳ್ತು ಅಂತ ನೋಡೋಣ. ಸಾಕ್ಷಾರ್ ಭಾರತ್ ಅಂತ ಸ್ಕೀಮ್ ತಂತು ಎಜುಕೇಷನ್ ಡೆವಲಪ್ ಮಾಡೋದಕ್ಕೆ. ಸರ್ವ ಶಿಕ್ಷಾ ಅಭಿಯಾನ್, ಎಲ್ಲರಿಗೂ ಶಿಕ್ಷಣ ಕೊಡುವಂಥ ಅಭಿಯಾನ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ರು. ಆಮೇಲೆ 6 ರಿಂದ 14 ವಯಸ್ಸಿರೋ ಮಕ್ಕಳಿಗೆ ಫ್ರೀ ಎಜುಕೇಷನ್ ಕೊಡಬೇಕು ಅಂತ ಈ ಸರ್ವ ಶಿಕ್ಷಾ ಅಭಿಯಾನ ಪ್ರಕಾರ ಸ್ಟಾರ್ಟ್ ಮಾಡಿದ್ರು. ಮೊನ್ನೆ ಇತ್ತೀಚೆಗೆ ನಮ್ಮ ಸಂವಿಧಾನದ ಆರ್ಟಿಕಲ್ 21 ಇದರಲ್ಲಿ ಅವರು ಕಂಪಲ್ಸರಿ ಫ್ರೀ ಎಜುಕೇಷನ್ ಚಿಲ್ಡ್ರನ್ ಬಿಟ್ವೀನ್ 6 to 14 years ಕಂಪಲ್ಸರಿ ಕೊಡಬೇಕು. ಇದು ನಿಮ್ಮ ಫಂಡಮೆಂಟಲ್ ರೈಟ್, ಅಂದರೆ ನಿಮ್ಮ ಮೂಲಭೂತ ಹಕ್ಕು ಅಂತ ಅಂದ್ಬಿಟ್ಟು ಇದನ್ನ ತಂದು. ಇದು ನಮಗೆ ಇಲ್ಲಿಟ್ರಸಿ ಅಂದರೆ. ನೆಕ್ಸ್ಟ್ ಕರಪ್ಷನ್ ಅಂತ ನಾವು ವರ್ಡು ತುಂಬಾನೇ ಕೇಳಿರ್ತೀವಿ. ಆದರೆ ಕರಪ್ಷನ್ ಅಂದರೆ ಏನು? ಕರಪ್ಷನ್ ತಪ್ಪು, ರಾಂಗ್ ಅಂತ ನಮಗೆ ಗೊತ್ತಿದೆ. ಅಂದರೆ ದುಡ್ಡು ಇಸ್ಕೊಂಡು ಮಾಡೋದು, ಏನೊಂದು ಕೆಲಸ ಮಾಡ್ತಾರೆ, ಅದಷ್ಟೇ ಕರಪ್ಷನ್ ಅಲ್ಲ. ನನ್ನ ಹತ್ರ ಪವರ್ ಇದೆ, ನಾನೊಬ್ಬ ಗೌರ್ಮೆಂಟ್ ಸರ್ವೆಂಟು ಅಂತ ಅನ್ಕೊಳ್ಳಿ, ಅಥವಾ ಯಾವುದೋ ಒಂದು ನನ್ನ ಕೈಯಲ್ಲಿ ಒಂದು ಪವರ್ ಇದೆ. ನಾನು ಪ್ರೈವೇಟಲ್ಲೇ ಇರ್ಬೋದು, ಏನೇ ಇರ್ಬೋದು, ನನ್ನ ಕೈಯಲ್ಲಿ ಪವರ್ ಇದೆ. ಈ ಪವರ್ನ ನಾನು ಅಬ್ಯೂಸ್ ಮಾಡ್ತೀನಿ. ಅಂದರೆ ಈ ಪವರ್ನ ನಾನು ಕೆಟ್ಟದಾಗಿ ಯೂಸ್ ಮಾಡಿಕೊಂಡು ನನ್ನ ಪರ್ಸ್ನಲ್, ನನ್ನ ಸ್ವಂತ ಬೆಳವಣಿಗೆಗೆ ನಾನು ಯೂಸ್ ಮಾಡ್ತೀನಿ. ಇರೋವಂಥ ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಕಡೆಗಣಿಸ್ಬಿಟ್ಟು ನಾನು ನನ್ನ ಪವರ್ನ ಅಬ್ಯೂಸ್ ಮಾಡಿಕೊಂಡು ನನ್ನ ಸ್ವಂತ ಲಾಭಗಳಿಗಾಗಿ ನಾನು ಬಳಸ್ಕೊಂಡ್ರೆ ಅದನ್ನು ಕರಪ್ಷನ್ ಅಂತಾರೆ.
ಈ ಕರಪ್ಷನಲ್ಲಿ ಇಷ್ಟೊಂದು ಮುಖಗಳಿದೆ. ಈ ಕರಪ್ಷನ್ ಏನಕ್ಕಾಗತ್ತೆ ಅಂದರೆ ಇಂಡಿವಿಜುವಲ್ ಸೆನ್ಸ್ ಆಫ್ ವ್ಯಾಲ್ಯೂಸ್. ನನಗೆ ಇವಾಗ ದುಡ್ಡು ಇಸ್ಕೊಬಾರ್ದು ಕೆಟ್ಟದಾಗಿ, ನನ್ನ ಬೆವರಿಗೆ ಮಾತ್ರ ನಂಗೆ ದುಡ್ಡು ಬರಬೇಕು, ಪರರ ದುಡ್ಡು ಪಾಷಾಣಕ್ಕೆ ಸಮಾನ ಅಂತ ಅಂದ್ಬಿಟ್ಟು ಹಿರಿಯರು ಹೇಳಿದ್ದಾರೆ. ಸೊ ಈ ತರ ಕೆಲವು ಮೌಲ್ಯಗಳು ಜನ ಹತ್ರ ಈಗ ಹೋಗ್ಬಿಟ್ಟಿದೆ. ಹೆಂಗೋ ದುಡ್ಡು ಮಾಡಬೇಕು ಅಂತ ಅನ್ಕೊಂಡಿರೋರು ಈ ತರ ಕರಪ್ಷನ್ಗೆ ಇಳಿತಿದ್ದಾರೆ. ಅದೇ ರೀತಿ ಸೋಷಲಿ ಅಕ್ಸೆಪ್ಟೆಡ್ ವ್ಯಾಲ್ಯೂ ಆಸ್ ಎ ಹೋಲ್. ಸೊ ಯಾರ್ಯಾರು ಕರಪ್ಷನ್ ಮಾಡ್ತಿದಾರೋ ಅವ್ರನ್ನ ಸೊಸೈಟಿ ಕೆಟ್ಟದಾಗ ನೋಡ್ಬೇಕು ಅವ್ರನ್ನ. ಅದು ಬಿಟ್ಟು ಇದೇನು ಕಾಮನ್ ಅಂತ ಹೋದ್ರೆ ಅವಾಗ ಸೊಸೈಟಿಯಲ್ಲಿರುವಂಥ ಮೌಲ್ಯಗಳು ಹಾಳಾಗೋಗುತ್ತೆ. ಅದ್ರ ಜೊತೆಗೆ ಗವರ್ನೆನ್ಸ್ ಆಗಲಿ ಅಡ್ಮಿನಿಸ್ಟ್ರೇಷನ್ ಆಗಲಿ ಯಾರು ಕರಪ್ಷನ್ ಮಾಡಿದ್ದಾರೆ ಅವರಿಗೆ ಸ್ಟ್ರಿಕ್ಟ್ ಪನಿಷ್ಮೆಂಟ್ ಕೊಡಬೇಕು. ಸೊ ಯಾವಾಗ ಈ ಮೂರು ಆಗೋದಿಲ್ವೋ ಅವಾಗ ಕರಪ್ಷನ್ ಜಾಸ್ತಿ ಆಗುತ್ತೆ. ಇದರಲ್ಲಿ ಕರಪ್ಷನ್ ಅಲ್ಲಿ ಬ್ರೈಬರಿ ಅಂದ್ರೆ ದುಡ್ಡು ಕೊಡುವಂಥದ್ದು, ದುಡ್ಡು ಕೊಟ್ಟು ಕೆಲಸ ಮಾಡೋದು, ಟೇಬಲ್ ಕೆಳಗಡೆ ದುಡ್ಡು ಕೊಡ್ತಾರೆ ಅಂತ ಹೇಳ್ತಾರಲ್ಲ, ಅದು ಬ್ರೈಬರಿ. ನೆಪೋಟಿಸಮ್ ಅಂದ್ರೆ ಈಗ ನನ್ನ ಕೈಯಲ್ಲಿ ಪವರ್ ಇದೆ, ಸೊ ನಾನು ಇವಾಗ ಯಾವುದೋ ಒಂದು ಕಂಪನಿ ಚೇರ್ಮನ್ನು ನನ್ನ ಫ್ರೆಂಡ್ ಅವ್ರ ಮಗನ್ ಕರ್ಕೊಂಡು ಬರ್ತಾನೆ. ಬಂದ್ಬಿಟ್ಟು ಎಲ್ಲರನ್ನೂ ಕೆಲ್ಸಕ್ಕೆ ತಗೊಳ್ಳೋಂಥ ಅಧಿಕಾರ ನಿನ್ನ ಕೈಲೇ ಇರುವಂಥದ್ದು, ನೀನೇ ಬಾಸು, ಸೊ ಹಂಗಾಗಿ ಇವನನ್ನ ಕೆಲ್ಸಕ್ಕೆ ಸೇರಿಸ್ಕೊ ಅಂತ ಹೇಳ್ತಾನೆ. ಬೇರೆ ಇಂಟರ್ವ್ಯೂಗೆ ಎಷ್ಟು ಜನ ಕ್ಯಾಂಡಿಡೇಟ್ಸ್ ಬಂದಿರ್ತಾರೋ ಅವ್ರು ಎಲ್ಲರಿಗಿಂತ ಇವನಿಗೆ ಕಮ್ಮಿ ಕ್ವಾಲಿಫಿಕೇಶನ್ ಇರುತ್ತೆ, ಕಮ್ಮಿ ನಾಲೆಡ್ಜ್ ಇರುತ್ತೆ. ಆದ್ರೂ ನಾನು ನೀನು ಫ್ರೆಂಡ್ಸು, ನನ್ನ ಮಗನಿಗೊಂದು ಚಾನ್ಸ್ ಕೊಡು ಅಂತ ಅಂದ್ಬಿಟ್ಟು ಹೇಳಿ ಸೇರಿಸ್ಕೊಳೋದಿದೆಯಲ್ಲ, ಇದು ನೆಪೋಟಿಸಮ್. ಅಥವಾ ನಮ್ಮ ಕ್ಯಾಸ್ಟ್ ಹುಡುಗ ಅಂತ ಅಂದ್ಬಿಟ್ಟು ಅವನಿಗೆ ಏನೋ ಹೆಲ್ಪ್ ಮಾಡ್ಕೊಡೋದು. ರೆಡ್ ಟೇಪಿಸಮ್ ಅಂದ್ರೆ ದುಡ್ಡು ಕೊಟ್ರೆ ಬೇಗ ಫೈಲ್ಗಳು ಮೂವ್ ಮಾಡೋದು, ಇಲ್ಲ ಅಂದ್ರೆ ಈ ಫೈಲ್ಗಳನ್ನ ನಿಧಾನಕ್ಕೆ 5 ದಿನದಲ್ಲಾಗೋ ಸರ್ಕಾರಿ ಕೆಲಸನ 50 ದಿನ ಮಾಡೋದು, ಇದು ರೆಡ್ ಟೇಪಿಸಮ್. ಇವೆಲ್ಲ ಕರಪ್ಷನ್ ಅನ್ನೋ ದೊಡ್ಡ ಟರ್ಮ್ ಒಳಗಡೆ ಇವೆಲ್ಲ ಸಣ್ಣ ಪುಟ್ಟದ್ದು ಇದು ಬರ್ತಾ ಹೋಗುತ್ತೆ. ಸೊ ಇದಕ್ಕೆ ನಮಗೆ ಸೊಲ್ಯೂಷನ್ ಏನು? ಪೊಲಿಟಿಕಲ್ ಲೀಡರ್ಶಿಪ್ ಚೆನ್ನಾಗಿರಬೇಕು. ಬ್ಯೂರೋಕ್ರಾಟ್ಸ್ ಅಂದರೆ ಏನು IAS, KAS, IPS, ಆಮೇಲೆ ತಹಸೀಲ್ದಾರ್, ಇದೇನು ಅಧಿಕಾರಿಗಳಿದ್ದಾರೆ ಅವರು ಸ್ಟ್ರಾಂಗ್ ಆಗಿರಬೇಕು. ಪೊಲಿಟಿಕಲಿ ಮೆಚ್ಯೂರ್ಡ್ ಸಿಟಿಸನ್ಸ್, ಇಲ್ಲೆಲ್ಲಾದ್ರೂ ಕರಪ್ಷನ್ ಆಗ್ತಿದ್ರೆ ಯಾಕೆ ಇದಾಗ್ತಿದೆ, ಏನಕ್ಕೆ ದುಡ್ಡು ಕೊಡಬೇಕು ಅಂತ ಕೇಳೋ ಧೈರ್ಯ ಸಾರ್ವ ಜನತೆಗೆ ಇರಬೇಕು. ಸೊ ಇದ್ರ ಜೊತೆ ಸ್ಟ್ರಗಲ್ ಮಾಡಬೇಕು ಟು ಕಂಟ್ರೋಲ್ ದಿ ಕರಪ್ಷನ್, ಅದಕ್ಕೆ ಕುಮ್ಮತ್ ಕೊಡಬಾರ್ದು. ಇದು ನಮಗೆ ಕರಪ್ಷನ್. ಇನ್ನ ಸ್ಟೇಟಸ್ ಆಫ್ ವುಮೆನ್. ನಮಗೆ ಈ ಯೂನಿಟ್ನಲ್ಲಿ 1 ಮಾರ್ಕರ್ ಇಂದು 1 ಕ್ವಶನ್ ಇರೋದ್ರಿಂದ ನೀವು ಇದನ್ನ ಸ್ವಲ್ಪ ಫೋಕಸ್ ಮಾಡಿ. ಫಸ್ಟ್ ವುಮೆನ್ ಪ್ರೈಮ್ ಮಿನಿಸ್ಟರ್ ನಮ್ಮ ದೇಶಕ್ಕೆ ಇಂದಿರಾ ಗಾಂಧಿ. ಫಸ್ಟ್ ವುಮೆನ್ ಪ್ರೆಸಿಡೆಂಟ್ ಪ್ರತಿಭಾ ಸಿಂಗ್ ಪಾಟೀಲ್. ಫಸ್ಟ್ ವುಮೆನ್ ಗವರ್ನರ್ ಆದವರು ಸರೋಜಿನಿ ನಾಯ್ಡು. ಫಸ್ಟ್ ವುಮೆನ್ ಚೀಫ್ ಮಿನಿಸ್ಟರ್ ಆದವರು ಸುಚೇತಾ ಕೃಪಾಲಿನಿ. ಸೊ ಇದನ್ನ ನೀವು ನೆನ್ಪಿಡಿ, 1 ಮಾರ್ಕರಿಗೆ ಇದು ಕ್ವಶನ್ ಬರ್ಬೋದು. ಈಗ ಸ್ಟೇಟಸ್ ಆಫ್ ವುಮೆನ್. ನಾವು ಹಿಸ್ಟ್ರಿನಲ್ಲಿ ನೋಡಿದ್ವಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇರ್ಬೋದು, ಚೆನ್ನಮ್ಮ ಇರ್ಬೋದು, ಅನ್ನಿ ಬೆಸೆಂಟ್ ಇರ್ಬೋದು, ಕಸ್ತೂರಿಬಾ ಗಾಂಧಿ ಇರ್ಬೋದು, ಇವರೆಲ್ಲರೂ ಆಗಿನ ಕಾಲದಲ್ಲಿ ವುಮೆನ್ ದೇಶಕ್ಕೋಸ್ಕರ ಹೊಡೆದಾಡಿದ್ರು. ಈಗಿನ ಕಾಲದಲ್ಲೂ ಎಷ್ಟೊಂದು ಜನ ವುಮೆನ್ ಇಂಜಿನಿಯರ್ಸು, ಡಾಕ್ಟರ್ಸು, ಪೊಲೀಸು, ಪೊಲಿಟಿಷಿಯನ್ಸು, ಸೊ ಇವರು ಫೈಟ್ ಮಾಡ್ತಾನೆ ಇದ್ದಾರೆ. ಆದ್ರೂ ಕೂಡ ಸ್ಟೇಟಸ್ ಆಫ್ ದಿ ವುಮೆನ್ ಇನ್ನ ಇಂಪ್ರೂವ್ ಮಾಡಬೇಕಾಗಿದೆ. ಯಾಕೆ, ಏನು ಪ್ರಾಬ್ಲಮ್ಮು? ಸೋಷಿಯಲ್ ಸಿಸ್ಟಮ್. ಅಂದರೆ ನಾವು ಹಿಸ್ಟ್ರಿನಲ್ಲಿ ನೋಡಬೇಕಾದ್ರೆ ರಿಫಾರ್ಮ್ ಮೂವ್ಮೆಂಟ್ ನೋಡಿದ್ವಿ. ಸೊ ಹೆಣ್ಣಿನ ಮೇಲೆ ಹೆಂಗೆ ದಬ್ಬಾಳಿಕೆ ನಡೆಯುತ್ತೆ ಅಂತ ನಾವು ನೋಡಿದ್ವಿ. ಆಮೇಲೆ ಬಡತನ, ಹೆಣ್ಣಿಗೆ ಅಕ್ಷರ ಕಲಿಸೋದಿಲ್ಲ, ಅನಕ್ಷರಸ್ಥರು, ಇವೆಲ್ಲ ಅವಳು ಬ್ಯಾಕ್ವರ್ಡ್ನೆಸ್ ಇರೋದಕ್ಕೆ ಕಾರಣ ಆಗುತ್ತೆ. ಸೊ ಇದಕ್ಕೆ ನಾವು ಸೊಲ್ಯೂಷನ್ಗಳು ಏನು ಅಂತ ನೋಡಿದ್ರೆ, ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅಂತ ನ್ಯಾಷನಲ್ ಲೆವೆಲಲ್ಲಿ ನಮಗೆ ಒಂದು ಡಿಪಾರ್ಟ್ಮೆಂಟ್ ಇದೆ. ಇದು ವುಮೆನ್ ಡೆವಲಪ್ಮೆಂಟಿಗೋಸ್ಕರ ಶ್ರಮಿಸುತ್ತೆ. ಅನಂತರ ನಮಗೆ ವುಮೆನ್ ಕಮಿಷನ್ ಅಂತ ಇದೆ ಸ್ಟೇಟ್ ಲೆವೆಲಲ್ಲಿ ಮತ್ತು ನ್ಯಾಷನಲ್ ಲೆವೆಲಲ್ಲಿ. ಆಮೇಲೆ ಎಷ್ಟೊಂದು ಆ್ಯಕ್ಟ್ಗಳು, ಕಾನೂನುಗಳು ಬಂದಿದೆ. ವುಮೆನ್ಗೆ ಎಜುಕೇಷನ್ ಕೊಡಬೇಕು, ಚೈಲ್ಡ್ ಮ್ಯಾರೇಜ್ ಮಾಡಬಾರ್ದು, ದೌರಿ ಇಸ್ಕೊಬಾರ್ದು. ಅದೇ ಥರ ನಮ್ಮ ಕರ್ನಾಟಕ ಗೌರ್ಮೆಂಟು ಇಟ್ ಈಸ್ ಇಂಪ್ಲಿಮೆಂಟೆಡ್ ಸ್ತ್ರೀ ಶಕ್ತಿ ಪ್ರೋಗ್ರಾಮ್ ಅಂತ. ಸ್ತ್ರೀ ಶಕ್ತಿ ಪ್ರೋಗ್ರಾಮು ಹಳ್ಳಿ ಮಹಿಳೆನ ಮುಂದೆ ತರೋದಕ್ಕೆ ಇರುವಂಥ ಪ್ರೋಗ್ರಾಮು. ಅದೇ ಥರ ಈ ಏನು ಲೋಕಲ್ ಗೌರ್ಮೆಂಟ್ ಅಂದರೆ ಏನು? ಪಂಚಾಯತ್, ಮುನ್ಸಿಪಾಲಿಟಿ.
ಪಂಚಾಯತ್ ಮುನ್ಸಿಪಾಲಿಟಿ ಅದೆಲ್ಲ ಇದೆಯಲ್ಲ, ಅದರಲ್ಲಿ 33% ಸೀಟು ವುಮೆನಿಗೆ ಕೊಡಬೇಕು ರಿಸರ್ವೇಶನ್ ಅಂತ ನಮಗೆ ಕರ್ನಾಟಕ ಗೌರ್ಮೆಂಟ್ ಆಲ್ರೆಡಿ ಒಪ್ಕೊಂಡಿದೆ. ಅದ್ರ ಜೊತೆಗೆ ಕೆಲವು ಜಾಬ್ಗಳಲ್ಲೂ ಅಂದರೆ 10 ಜನ ಕೆಲಸದಲ್ಲಿದ್ರೆ ಅದರಲ್ಲಿ 3 ಕೆಲಸನ ಹೆಣ್ಮಕ್ಳಿಗೆ ಕೊಡಬೇಕು ಅಂತ ಕೂಡ ಕೆಲವು ರಿಸರ್ವೇಶನ್ಗಳನ್ನ ವುಮೆನ್ ರಿಸರ್ವೇಶನ್ ತಂದಿದ್ದಾರೆ. ನೆಕ್ಸ್ಟ್ ಎಕನಾಮಿಕ್ ಇನ್ಇಕ್ವಾಲಿಟಿ. ನೀವು ನೋಡಿರ್ಬೋದು, ನೀವು ಒಂದು ಪಾಶ್ ಕಾರಲ್ಲಿ, ಒಳ್ಳೆ ನಿಮ್ಮ ಕಾರಲ್ಲಿ ನೀವು ಹೋಗ್ತಾ ಇರ್ತೀರ. ನೀವು ಕಾರಲ್ಲಿ ಹೋಗ್ಬೇಕಾದ್ರೆ ಯಾವುದಾದ್ರೂ ಒಂದು ಸಿಗ್ನಲ್ ಬರುತ್ತೆ. ರೆಡ್ ಸಿಗ್ನಲ್ ಬಂದಾಗ ನೀವು ನಿಂತಾಗ ನೋಡ್ಬೋದು, ಪಕ್ಕದಲ್ಲಿ ಯಾರೋ ಒಬ್ರು ಬೆಗ್ ಮಾಡ್ಕೊಂಡು ಬರ್ತಾರೆ, ಭಿಕ್ಷುಕರು ಬರ್ತಾರೆ. ಎಷ್ಟೊಂದು ಜನ ಸೈಕಲ್ ಮೇಲೆ ಹೋಗ್ತಿರ್ತಾರೆ. ಸೊ ಏನಕ್ಕೆ ಇದು ಕಾರಣ? ಅವ್ರು ಯಾಕೆ ಸೈಕಲ್ ಮೇಲೆ ಹೋಗ್ತಿದ್ದಾರೆ? ಕೆಲವು ಜನ ಭಿಕ್ಷೆ ಯಾಕೆ ಬಿಡ್ತಾರೆ? ನಾವು ಕೆಲವ್ರು ಮಾತ್ರ ಯಾಕೆ ಕಾರಲ್ಲಿ ಇಷ್ಟು ಚೆನ್ನಾಗಿ ಹೋಗ್ತಾ ಇದೀವಿ? ನಾವು ಏನಕ್ಕೆ ಕಾರಣ ಅಂದ್ರೆ ಎಕನಾಮಿಕ್ ಇನ್ಇಕ್ವಾಲಿಟಿ. ನಮ್ಮ ಹತ್ರ ದುಡ್ಡು ಸಮಾನವಾಗಿ ನಮ್ಮ ದೇಶದಲ್ಲಿ ಹಂಚೋಗಿಲ್ಲ, ಗ್ಯಾಪ್ ಇದೆ. ಒಬ್ಬ ಮನುಷ್ಯರಿಂದ ಒಬ್ಬ ಮನುಷ್ಯನಿಗೆ ಗ್ಯಾಪ್ ಇದೆ. ಇದು ಪುವರ್ ಮತ್ತೆ ರಿಚ್ ಅನ್ನೋದನ್ನ ನಮ್ಮ ಸೊಸೈಟಿನಲ್ಲಿ ಕ್ರಿಯೇಟ್ ಮಾಡ್ತಿದೆ. ಇದು ಇನ್ನೂ ಕೂಡ ನೀವು ಹಳ್ಳಿ ಮತ್ತೆ ಸಿಟಿ ಜನ ಅಂತ ನೋಡಿದ್ರೆ ಇನ್ಇಕ್ವಾಲಿಟಿ ಇನ್ನ ಜಾಸ್ತಿ ಇದೆ. ಸೊ ಯಾಕಿದು ಅಂದ್ರೆ ಸರ್ಟೆನ್ ಗೌರ್ಮೆಂಟ್ ಬೆನಿಫಿಟ್ಸು, ಕೆಲವು ಚಾನ್ಸಸ್. ಈಗ ಗೌರ್ಮೆಂಟ್ ಹೇಳುತ್ತೆ ಈ ಒಂದು ಎಕ್ಸಾಮ್ ಬರೆದು ಯಾರು ಬೇಕಾದ್ರೂ ಅಧಿಕಾರಿ ಆಗ್ಬೋದು ಅಂತ ಹೇಳುತ್ತೆ. ಆದ್ರೆ ಎಷ್ಟೋ ಜನಕ್ಕೆ ಈ ಪ್ರೋಗ್ರಾಮ್ ಇದೆ ಅಂತಾನೆ ಗೊತ್ತಿರಲ್ಲ. ಅಂದ್ರೆ ಅವೇರ್ನೆಸ್ ಇರಲ್ಲ, ತಿಳುವಳಿಕೆನೇ ಇರಲ್ಲ. ಹಳ್ಳಿನಲ್ಲಿರ್ತಾರೆ, ಯಾವುದೋ ಗುಡ್ಡಗಾಡಲ್ಲಿರ್ತಾರೆ, ಅವರಿಗೆ ತಿಳುವಳಿಕೆ ಇರಲ್ಲ, ಹಂಗಾಗಿ ಅವ್ರು ಮುಂದೆ ಬರಲ್ಲ. ಅಧಿಕಾರಿಗಳು ಇವರು ಊರಲ್ಲಿರುವಂಥವ್ರು, ಅವರು ನೆಕ್ಸ್ಟ್ ಅವ್ರಿಗೆ ಗೊತ್ತಿರೋರಿಗೆ ಹೇಳಿ ಇದನ್ನ ಎಕ್ಸಾಮನ್ನು ತಗೊಳೋದಕ್ಕೆ ಪ್ರೋತ್ಸಾಹ ಕೊಡ್ತಾರೆ. ಸೊ ಹಾಗಾಗಿ ಇದು ಪುವರ್ ಮಾಸಸ್ಸಿಗೆ ರೀಚ್ ಆಗಲ್ಲ. ಸೊ ಈ ಕಾರಣದಿಂದ ನಮಗೆ ಎಕನಾಮಿಕ್ ಇನ್ಇಕ್ವಾಲಿಟಿ ಆಗತ್ತೆ. ಅದರಿಂದ ನಮಗೆ ಹ್ಯಾವ್ಸ್ ಅಂಡ್ ಹ್ಯಾವ್ ನಾಟ್ಸ್. ಹ್ಯಾವ್ ಅಂದ್ರೆ ಇರೋರು, ಹ್ಯಾವ್ ನಾಟ್ಸ್ ಅಂದ್ರೆ ಇಲ್ಲದೆ ಇರೋರು. ನಮ್ಮ ದೇಶದಲ್ಲಿ ಇರೋರು ಇಲ್ಲದೆ ಇರೋರು ಅಂತ ಅಂದ್ಬಿಟ್ಟು ನಮಗೆ ದುಡ್ಡು ಅಥವಾ ವೆಲ್ತ್ ಇರೋರು ಇಲ್ಲದೆ ಇರೋರು ಅಂತ ಡಿವೈಡ್ ಆಗುತ್ತೆ. ಅದರಲ್ಲೂ ಕೂಡ ನೀವು ಕೆಲವು ಸತಿ ಕೇಳಿರ್ಬೋದು, ನ್ಯೂಸ್ ಪೇಪರಲ್ಲಿ ಓದಿರ್ಬೋದು. ಈಗ ನಮ್ಮ ದೇಶದಲ್ಲಿ ಒಂದು ಜಾಗ ಇದೆ. ಈ ಜಾಗದಲ್ಲಿ ಎಷ್ಟೊಂದು ಬಡವ್ರ ಜನ, ಟ್ರೈಬಲ್ ಪೀಪಲ್ಲು, ಕಾಡು ಜನ, ಇವರೆಲ್ಲ ಮನೆ ಕಟ್ಕೊಂಡಿರ್ತಾರೆ. ಸಿಟಿ ಇಲ್ಲಿರುತ್ತೆ, ಸಿಟಿ ಬಿಟ್ಟು ಹೊರಗಡೆ ಇಲ್ಲಿ ಮನೆ ಕಟ್ಕೊಂಡಿರ್ತಾರೆ. ಈ ತರ ಇರೋ ಜನಕ್ಕೆ ನಮಗೊಂದ್ಸತಿ ಗೌರ್ಮೆಂಟ್ ಇಂದ ಅಥವಾ ಗೊತ್ತಾಗುತ್ತೆ, ಈ ಜಾಗ ಏನ್ ಮನೆ ಕಟ್ಕೊಂಡು ಇಷ್ಟು ಜನ ಇದಾರಲ್ಲ, ಈ ಜಾಗದ ಅಂಡರ್ ನಮಗೆ ಏನೋ ಒಂದು ರಿಸೋರ್ಸ್ ಅಂದ್ರೆ ಕೋಲ್ ಸಿಗುತ್ತೆ ಅಂತ ಹೇಳ್ತಾರೆ. ಸೊ ಕೋಲ್ ಸಿಗುತ್ತೆ ಅಂದಾಗ ದೇಶದ ಉದ್ಧಾರಕ್ಕಾಗಿ ನಮಗೆ ಕೋಲ್ ಬೇಕು. ಗೌರ್ಮೆಂಟ್ ಏನ್ ಮಾಡುತ್ತೆ, ಇಲ್ಲಿ ಬಂದು ಕೋಲ್ನ ಅಗಿಯೋದಕ್ಕೆ ಕೋಲ್ ಫ್ಯಾಕ್ಟರಿ ಅಂತ ಮಾಡೋದಕ್ಕೆ ಬರುತ್ತೆ. ಬಂದಾಗ ಈ ಜನನೆಲ್ಲ ಇಲ್ಲಿಂದ ಓಡಿಸ್ತಾರೆ. ಅಂದ್ರೆ ಈ ಜನನ್ನ ಈ ಜಾಗದಿಂದ ಓಡಿಸಿ ಅವ್ರನ್ನ ಬೇರೆ ಎಲ್ಲಿಗೋ ಮನೆ ಕಟ್ಟಿಸಿ ಮಾಡ್ತಾರೆ. ಇಲ್ಲಿನ ಭೂಮಿ, ಇಲ್ಲಿನ ವಾತಾವರಣ, ಪರಿಸರ, ಇಲ್ಲಿನ ಪ್ರಕೃತಿಗೆ ಹೊಂದ್ಕೊಂಡಿರುವಂತ ಜನನ್ನ ಇವರು ಏಕಾಏಕಿ ದೇಶ ಅಂತ ಅಂದ್ಬಿಟ್ಟು ಇವ್ರನ್ನ ಓಡಿಸ್ತಾರೆ. ಇವ್ರಿಗೆ ಯಾವುದೇ ಬೆನಿಫಿಟ್ ಸಿಗಲ್ಲ. ಇವ್ರು ಮತ್ತೆ ಇಲ್ಲಿ ಹೋಗಿ ಮತ್ತೆ ಅದೇ ತರ ಬದುಕ್ತಾರೆ. ಮುಂದೊಂದು ದಿನ ಇಲ್ಲೂ ಬಂದು ಜನ ಅವ್ರನ್ನ ಓಡಿಸ್ತಾರೆ. ಸೊ ಹಂಗಾಗಿ ಈ ಪುವರ್ ಮತ್ತೆ ಟ್ರೈಬಲ್ ಪೀಪಲ್ ಇದಾರಲ್ಲ, ಈ ಡೆವಲಪ್ಮೆಂಟ್ ಅಲ್ಲಿ ಇವ್ರನ್ನ ಪಾರ್ಟ್ನರ್ ಆಗಿ ತಗೋಬೇಕು. ಅಂದ್ರೆ ಹಿಂಗೆ ನಿಮಗೆ ನಾವು ಇಲ್ಲಿ ಕೋಲ್ ಫ್ಯಾಕ್ಟರಿ ಬರ್ತಿದೆ, ಅಲ್ಲಿ ಅದರಿಂದ ನಾವು ಒಳ್ಳೆ ನಿಮಗೆ ಪರ್ಮನೆಂಟ್ ಹೈಟೆಕ್ ಮನೆ ಕಟ್ಕೊಡ್ತೀವಿ. ಮನೆಯಲ್ಲಿರೋ ಒಬ್ಬೊಬ್ಬ ಪ್ರತಿಯೊಂದು ಮನೆಯಲ್ಲಿರುವಂತ ಒಬ್ಬ ವ್ಯಕ್ತಿಗೆ ನಾವು ಇದೇ ಕೋಲ್ ಫ್ಯಾಕ್ಟರಿನಲ್ಲಿ ಕೆಲಸ ಕೊಡ್ತೀವಿ ಅಂತಂದ್ರೆ ಅವ್ರ ಲೈಫು ಕೂಡ ಸೆಟ್ಲ್ ಆಗುತ್ತೆ, ಅವರು ಕೂಡ ಡೆವಲಪ್ಮೆಂಟ್ ಆಗ್ತಾರೆ. ಸೊ ಹಂಗಾಗಿ ಪ್ರಾಪರ್ ಆಗಿ ಎಕನಾಮಿಕ್ ರಿಫಾರ್ಮ್ಸು, ಫಿಸ್ಕಲ್ ಪಾಲಿಸಿ ಅಂದ್ರೆ ಗೌರ್ಮೆಂಟ್ ಇಂದು ದುಡ್ಡಿನ ಪಾಲಿಸಿಗಳು, ಹೆಲ್ತಿ ಟ್ಯಾಕ್ಸೇಷನ್ ಸಿಸ್ಟಮ್, ಆಮೇಲೆ ಇಂಡಸ್ಟ್ರಿಗಳು, ಇವೆಲ್ಲ ಇವರು ಬರೀ ಸಿಟಿಲೇ ತಂದ್ರೆ ಹಳ್ಳಿ ಜನ ಏನ್ ಮಾಡ್ಬೇಕು, ಸಿಟಿಗೆ ವಲಸೆ ಬರ್ತಾರೆ. ಸೊ ಹಂಗಾಗಿ ಸಣ್ಣ ಸಣ್ಣ ಇಂಡಸ್ಟ್ರೀಸು, ರೂರಲ್ ಬೇಸ್ಡ್ ಇಂಡಸ್ಟ್ರೀಸು ಹಳ್ಳಿನಲ್ಲೂ ಡೆವಲಪ್ ಮಾಡಿದ್ರೆ ಅವ್ರು ವಲಸೆ ಬರಲ್ಲ, ಅಲ್ಲೇ ನಿಂತು ಅವರು ವರ್ಕ್ ಮಾಡ್ತಾರೆ. ಸೊ ಅಲ್ಲಿ ಅವರು ಪ್ರಾಪರ್ಟಿ ಮಾಡ್ಕೊಳೋದು, ದುಡ್ಡು ಮಾಡ್ಕೊಳೋದು ಮಾಡ್ತಾರೆ. ಹಂಗಾಗಿ ನಮಗೆ ಈ ಎಕನಾಮಿಕ್ ಇನ್ಇಕ್ವಾಲಿಟಿ ಅನ್ನೋದು ನಮಗೆ ಕಮ್ಮಿ ಆಗುತ್ತೆ. ನೆಕ್ಸ್ಟ್ ಓವರ್ ಪಾಪ್ಯುಲೇಷನ್. ಇದು ಸಾಧಾರಣ ನಮಗೆಲ್ಲ ಗೊತ್ತಿರುವಂತದ್ದೇ. ಏನ್ ಗೊತ್ತಿದೆ ನಮಗೆ? ಇಂಡಿಯಾ ಇಸ್ ದ ಸೆಕೆಂಡ್ ಮೋಸ್ಟ್ ಪಾಪ್ಯುಲಸ್ ಕಂಟ್ರಿ ಇನ್ ದ ವರ್ಲ್ಡ್. ಹಂಗಾರೆ ಮೊದಲನೇದು ಯಾವುದು? ಚೈನಾ. ಚೈನಾದಲ್ಲಿ ಅತಿ ಹೆಚ್ಚು ಪಾಪ್ಯುಲೇಷನ್ ಇರೋದು ಚೈನಾ, ನೆಕ್ಸ್ಟ್ ಇಂಡಿಯಾ ಇರೋದು. ಅಂದ್ರೆ ಇಡೀ ವರ್ಲ್ಡ್ ನಾವು ಒಂದು ವರ್ಲ್ಡ್ ಮ್ಯಾಪ್ ಹಾಕಿದ್ರೆ ನಾವು, ಸೊ ಈ ತರ ನಾವಿಲ್ಲಿ ವರ್ಲ್ಡ್ ಮ್ಯಾಪ್ ತಗೊಂಡು
ವರ್ಲ್ಡ್ ಮ್ಯಾಪ್ ಹಾಕಿದ್ರೆ ಈ ಟೋಟಲ್ ವರ್ಲ್ಡ್ ಮ್ಯಾಪ್ ಅಲ್ಲಿ ನಮಗೆ ಭಾರತದ ಜಾಗ ಇರೋದು 2.4% ಅಷ್ಟೇ. ಆದ್ರೆ ಈ 2.4% ಜಾಗದಲ್ಲಿ 121 ಕೋಟಿ ಜನನ ನಮ್ಮ ದೇಶ ಸಾಕ್ತಾ ಇದೆ 2011ನೇ ಸೆನ್ಸಸ್ ಪ್ರಕಾರ. ಸೊ ಹಂಗಾಗಿ ಓವರ್ ಪಾಪ್ಯುಲೇಷನ್ ಇದೆ. ಯಾವ್ದಾರ ನೀವು ಜಾಗಗಳಿಗೆ ಹೋದ್ರೆ ಗೊತ್ತಾಗುತ್ತೆ ಎಷ್ಟು ಪಾಪ್ಯುಲೇಷನ್, ಹೊಡೆದಾಟ, ಎಲ್ಲದಕ್ಕೂ ನೀರಿಗ ಗಲಾಟೆ, ಎಲ್ಲದಕ್ಕೂ ಗಲಾಟೆ. ಯಾಕೆ? ಕಾರಣ ಏನು? ಜಾಸ್ತಿ ಬರ್ತ್ ರೇಟ್ ಇದೆ. ಅಂದ್ರೆ ಒಬ್ಬೊಬ್ಬರಿಗೆ 3, 4, 5 ಮಕ್ಕಳು. ಆಮೇಲೆ ಎಷ್ಟೊಂದು ಮುಂಚೆ ಎಲ್ಲ ಕಾಯಿಲೆ ಬಂದು ಬಹಳ ಜನ ಸತ್ತೋಗ್ತಾ ಇದ್ರು. ಇವಾಗ ನಮ್ದು ಮೆಡಿಕಲ್ ಸಿಸ್ಟಮ್ ಡೆವಲಪ್ ಆಗಿರೋದ್ರಿಂದ ಸೊ ಈ ಸಾಯೋ ಜನನ ಉಳಿಸ್ತಾ ಇದ್ದಾರೆ. ತಪ್ಪು ಅಂತ ಹೇಳ್ತಾ ಇಲ್ಲ, ಆದ್ರೆ ಇದು ಈ ಕಡೆ ಬರ್ತ್ ಜಾಸ್ತಿ ಆಗ್ತಾ ಇದೆ, ಈ ಕಡೆ ಡೆತ್ ಸ್ಲೋ ಆಗ್ತಿದೆ ಅನ್ನೋ ಕಾರಣ ಪಾಪ್ಯುಲೇಷನ್ ಇಲ್ಲಿ ಬೆಳೀತಾ ಇದೆ. ನೆಕ್ಸ್ಟ್, ಇನ್ಫ್ಯಾಂಟ್ ಮಾರ್ಟಾಲಿಟಿ, ಮಕ್ಕಳು, ಚಿಕ್ಕ ಮಕ್ಕಳದ್ದು ಹತ್ಯೆ ಆಗ್ತಿತ್ತು. ಇದೆಲ್ಲ ಇವಾಗ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬಂದು ಕಮ್ಮಿ ಆಗಿದೆ. ಸೊ ಹಂಗಾಗಿ ಈ ಕಡೆನೂ ಜಾಸ್ತಿ ಆಗ್ತಿದೆ, ಈ ಕಡೆ ಸಾಯೋದು ಕಮ್ಮಿ ಆಗ್ತಿದೆ, ಲೀಡಿಂಗ್ ಟು ಓವರ್ ಪಾಪ್ಯುಲೇಷನ್. ಸೊ ಅದಕ್ಕೆ ಏನ್ ಸೊಲ್ಯೂಷನ್ಗಳನ್ನ ನಾವು ಹಾಕ್ಬೇಕು? ಫ್ಯಾಮಿಲಿ ಪ್ಲಾನಿಂಗ್. ಅಂದ್ರೆ ನಮ್ಮ ಫ್ಯಾಮಿಲಿನಲ್ಲಿ ಅದು ನಾವು ಕೆಲವು ಕಡೆ ಲಾರಿಗಳ ಮೇಲೆ ಬರೆದಿರ್ತಾರಲ್ಲ, 1 ಬೇಕು 2 ಸಾಕು, ಅಂದ್ರೆ ಮ್ಯಾಕ್ಸಿಮಮ್ ನಾವು ಇಬ್ಬರು, ನಮಗೊಬ್ಬರು ಮಕ್ಕಳು, ಒಂದು ಫ್ಯಾಮಿಲಿಗೆ 1 ಮಗು ಸಾಕು. ಆ ಥರ ಎಲ್ಲ ಗೌರ್ಮೆಂಟ್ ಪ್ಲಾನ್ ರೂಲ್ಸ್ ಮಾಡ್ತಿದೆ. ಅವರಿಗೆ ಲಿಟರಸಿ ಸ್ಪ್ರೆಡ್ ಮಾಡಬೇಕು, ಟೆಕ್ನಿಕಲ್ ಟ್ರೈನಿಂಗ್ ಕೊಡಬೇಕು, ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಮಾಡಬೇಕು, ಇಂಡಸ್ಟ್ರಿಗಳ ಗ್ರೋತ್ ಆಗಬೇಕು, ಎಕ್ಸ್ಪೋರ್ಟ್ ಪ್ರಮೋಷನ್ ಆಗಬೇಕು, ಎಂಪ್ಲಾಯ್ಮೆಂಟ್ ಸಿಗಬೇಕು. ಈ ಥರ ಎಲ್ಲ ಆಯಿತು ಅಂದರೆ ಓವರ್ ಪಾಪ್ಯುಲೇಷನ್ ನಮಗೆ ಕಮ್ಮಿ ಆಗುತ್ತೆ, ತಿಳುವಳಿಕೆ ಬರುತ್ತೆ, ಬೇರೆ ಬೇರೆ ಜಾಗಗಳಲ್ಲಿ ಡೆವಲಪ್ಮೆಂಟ್ ಆಗುತ್ತೆ. ಒಂದೇ ಜಾಗದಲ್ಲಿ ಜನ ಜಾಸ್ತಿ ತುಂಬಿಕೊಂಡು ಒಂದೇ ರಿಸೋರ್ಸಸ್ಗೋಸ್ಕರ ಹೊಡೆದಾಡಿ ಓವರ್ ಪಾಪ್ಯುಲೇಷನ್ ಅಂತ ಆಗೋದಕ್ಕಿಂತ ಇವರು ತಿಳುವಳಿಕೆ ಬಂದು ವೈಡ್ ಏರಿಯಾದಲ್ಲಿ ಜನ ಸ್ಪ್ರೆಡ್ ಆಗ್ತಾರೆ. ನೆಕ್ಸ್ಟ್, ಪಾವರ್ಟಿ. ಪಾವರ್ಟಿ ಅನ್ನೋ ಟರ್ಮ್ ನಾವು ಸಾಧಾರಣ ಚಿಕ್ಕ ವಯಸ್ಸಿಂದ ಕೇಳೇ ಇರ್ತೀವಿ. ಪಾವರ್ಟಿ ಅಂದ್ರೆ ಏನು? ಪಾವರ್ಟಿ ಅರ್ಥ ಏನು ಅಂತಂದ್ರೆ, ಈಗ ಕೆಲವು ಪೀಪಲ್ಗೆ ದೇ ಆರ್ ನಾಟ್ ಏಬಲ್ ಟು ಗೆಟ್ ಸಫಿಷಿಯಂಟ್ ಫುಡ್. ತಿನ್ನಕ್ಕೆ ಊಟ ಇರಲ್ಲ, ಬಟ್ಟೆ ಇರಲ್ಲ, ಮನೆ ಇರಲ್ಲ, ಕುಡಿಯಕ್ಕೆ ನೀರಿರಲ್ಲ. ಈ ಬೇಸಿಕ್ ನೆಸೆಸಿಟೀಸ್, ನಾನೊಂದು ಜೀವನ ನಡೆಸೋದಕ್ಕೆ ನನಗೆ ಬೇಸಿಕ್ ನೆಸೆಸಿಟಿ ಏನು ಬೇಕು ಅದು ಯಾವುದು ಇರಲ್ಲ, ಅಂಥವ್ರಿಗೆ ಪಾವರ್ಟಿ ಇದೆ ಅಂತ ಹೇಳ್ತಾರೆ. ಹಳ್ಳಿನಲ್ಲೂ ಇದೆ, ಸಿಟಿನಲ್ಲೂ ಇದೆ. ಹಳ್ಳಿನಲ್ಲೂ ಪಾವರ್ಟಿ ಇದೆ, ಸಿಟಿನಲ್ಲೂ ಸ್ಲಮ್ ಏರಿಯಾಗಳಲ್ಲಿ ಪಾವರ್ಟಿ ಇವತ್ತಿಗೂ ಕೂಡ ಇದೆ. ಇದನ್ನ ಸಾಲ್ವ್ ಮಾಡೋದಕ್ಕೆ ಸೊಲ್ಯೂಷನ್ಗೆ ಬಿಲೋ ಪಾವರ್ಟಿ ಲೆವೆಲ್ ಕಾರ್ಡ್ ಅಂತ ಕೊಡ್ತಾರೆ. ಅಂದ್ರೆ ಪಾವರ್ಟಿ ಒಳಗಡೆ ಇರುವಂತ ಪಾವರ್ಟಿ ಜನಕ್ಕೆ ಗೌರ್ಮೆಂಟ್ ಸರ್ಟೇನ್ ಅವರಿಗೆ ಫ್ರೀ ಆಗಿ ಕೊಡುವಂತ ಕೆಲವು ಇನ್ಸೆಂಟಿವ್ಸ್ ಎಲ್ಲ ಕೊಡ್ತಾ ಹೋಗ್ತಾರೆ. ಸೊ ಅದನ್ನ BPL ಕಾರ್ಡ್ ಇರೋರಿಗೆ ಕೊಡ್ತಾರೆ. ಸೊ BPL ಕಾರ್ಡ್ ಪೂರ್ ಫ್ಯಾಮಿಲೀಸ್ ಕೊಡ್ತಾರೆ. 5 ಇಯರ್ ಪ್ಲಾನ್ ನಲ್ಲಿ ಎಷ್ಟೊಂದು ಸತಿ ಪಾವರ್ಟಿ ಇರಾಡಿಕೇಟ್ ಮಾಡಬೇಕು ಅಂತ ಒನ್ ಆಫ್ ದಿ ಪ್ರೋಗ್ರಾಮ್ ಹಾಕೊಂಡಿರ್ತಾರೆ. ಆಮೇಲೆ ಜನಕ್ಕೆ ಕೆಲಸ ಸಿಕ್ತು ಅಂದ್ರೆ ಅವ್ರ ಕೈಯಲ್ಲಿ ಏನು ದುಡ್ಡು ಬರುತ್ತೆ. ಸೊ ಯಾವಾಗ ಅವ್ರ ಕೈಯಲ್ಲಿ ದುಡ್ಡು ಬರುತ್ತೆ ಅವಾಗ ಅವರು ಜೀವನಕ್ಕೆ ಏನ್ ಬೇಕು, ಸೊ ಅಂದ್ರೆ ಮನೆ ಎಲ್ಲ ಅವರು ಕಟ್ಕೊಂತ ಹೋಗ್ತಾರೆ. ಸೊ ಇಂಥ ಸಿಚುಯೇಷನ್ ಬರ್ಬೇಕಂದ್ರೆ ಅವರಿಗೆ ಮೇನ್ ಆಗಿ ಏನು ಕೆಲಸ ಸಿಗ್ಬೇಕು. ಕೆಲಸಕ್ಕೋಸ್ಕರ ಜವಾಹರ್ ರೋಜ್ಗಾರ್ ಯೋಜನಾ, ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಮ್, ಪ್ರಧಾನ ಮಂತ್ರಿ ಗ್ರಾಮೋದಯ ಯೋಜನಾ, ಇದೆಲ್ಲ ಸರ್ಟೈನ್ ಸ್ಕೀಮ್ಸ್ ತಗೊಂಡು ಪಾವರ್ಟಿನ ಕಮ್ಮಿ ಮಾಡ್ತಾ ಇದ್ದಾರೆ. ಇನ್ನ ಪ್ರಾಫಿಟೇರಿಂಗ್. ಪ್ರಾಫಿಟೇರಿಂಗ್ ಅಂತಂದ್ರೆ ನಮಗೆ ಲಾಭ ನ್ಯಾಯವಾದ ಲಾಭ ಅಲ್ಲ, ಅನ್ಯಾಯವಾದ ಲಾಭ. ಅಂದ್ರೆ ಇವಾಗ ಯಾರೋ ಒಬ್ರು ಒಂದು ಲೆಮನ್ ಜ್ಯೂಸ್ ತಯಾರಿ ಮಾಡ್ತಾರೆ. ಲೆಮನ್ ಜ್ಯೂಸ್ ಹೇಳ್ತಾರೆ 1 ಲೀಟರ್ಗೆ 20 ರೂಪಾಯಿ ಅಂತ ಮಾರ್ತಾರೆ. ಅಂದ್ರೆ 1 ಲೀಟರ್ ಕೊಟ್ಟು 20 ರೂಪಾಯಿ ಕೊಡ್ಬೇಕಾ? ಆದ್ರೆ ಏನ್ ಮಾಡ್ತಾರೆ, 1 ಲೀಟರ್ ಕೊಡಲ್ಲ, ಇದರಲ್ಲಿ 1 ಲೀಟರ್ಗಿಂತ ಕಮ್ಮಿ ಕೊಡ್ತಾರೆ. ಈ ತರ ಸ್ವಲ್ಪ ಉಳಿಸಿ ಅದನ್ನ ಮತ್ತೆ 1 ಲೀಟರ್ ಡಬ್ಬ ಮಾಡಿ ಮಾರ್ತಾರೆ. ಅಂದ್ರೆ ಮೋಸ ಮಾಡ್ತಾರೆ. ದಟ್ ಈಸ್ ಅರ್ನಿಂಗ್, ಪ್ರಾಫಿಟ್ಸ್ ಅರ್ನಿಂಗ್ ಅಟ್ ದಿ ಕಾಸ್ಟ್ ಆಫ್ ಜನರಲ್ ಪಬ್ಲಿಕ್ ಆರ್ ಕನ್ಸ್ಯೂಮರ್ ಜನರಲ್ ಪಬ್ಲಿಕ್ ಮೋಸ ಮಾಡಿ ಪ್ರಾಫಿಟ್ ಅರ್ನ್ ಮಾಡ್ತಾರೆ. ಅದರಿಂದ ಇವರಿಗೆ ಈಸಿ ಮನಿ ಅಂದ್ರೆ ಬಿಟ್ಟಿ ಮನಿ, ಇವರಿಗೆ ಬಿಟ್ಟಿ ದುಡ್ಡು ಅಂತ ಹೇಳ್ತಾರಲ್ಲ ಆ ತರ ಸಿಗ್ತಾ ಹೋಗುತ್ತೆ. ಈ ಬಿಟ್ಟಿ ದುಡ್ಡನ್ನ ಬೇರೆ ಬೇರೆದಕ್ಕೆ ಅವ್ರ ಕೆಲಸ ಆಗೋದಕ್ಕೆಲ್ಲ ಯೂಸ್ ಮಾಡಿ ಸೊಸೈಟಿನ ಕರಪ್ಟ್ ಮಾಡ್ತಾರೆ. ಇದರಿಂದನೇ ಎಕನಾಮಿಕ್ ಇನ್ಇಕ್ವಾಲಿಟಿನೂ
ಆಗೋದು. ಅಂದ್ರೆ ಎರಡು ಅಂಗಡಿ ಇದೆ ಪಕ್ಕ, ಒಬ್ಬ ನ್ಯಾಯವಾಗಿ ದುಡಿತಿದ್ದಾನೆ, ಇನ್ನೊಬ್ಬ ಅನ್ಯಾಯವಾಗಿ ದುಡಿತಾ ಇದ್ದಾನೆ. ಈ ಅನ್ಯಾಯವಾಗಿ ದುಡಿತಿರೋನು ನೆಕ್ಸ್ಟ್ ಒಂದು ದೊಡ್ಡ ಮನೆ ಕಟ್ಟಿಸ್ತಾ, ಅವಾಗ ಇವನು ನ್ಯಾಯವಾಗಿ ದುಡಿತಿರೋನು ಇನ್ನ ಚಿಕ್ಕ ಒಂದು ಗುಡಿಸಲೇ ಇರ್ತಾನೆ. ಇವನಿಗೆ ಕನ್ಫ್ಯೂಸ್ ಆಗುತ್ತೆ, ಇವನು ಹೆಂಗ್ ಇದು ಕಟ್ಟಿಸ್ತಾ. ಸೊ ಅದರಿಂದ ಗುಡಿಸ್ಲು ಮನೆ ಡಿಫ್ರೆನ್ಸ್ ಬಂತು ಸೇಮ್ ವ್ಯಾಪಾರ ಮಾಡೋದ್ರಲ್ಲಿ. ಹಾಗಾಗಿ ಎಕನಾಮಿಕ್ ಇನ್ಇಕ್ವಾಲಿಟಿ ಬಂತು. ಅದೇ ರೀತಿ ಅದರಿಂದ ಪಾವರ್ಟಿ ಬಂತು. ಈ ತರ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ಏನಕ್ಕೆ ಈ ತರ ಆಗ್ತಿದೆ? ಮೊನೋಪೊಲಿ ಆಫ್ ದಿ ಬಿಸ್ನೆಸ್. ನನ್ನ ಬಿಸ್ನೆಸ್ ಅಷ್ಟೇ ಡೆವಲಪ್ ಆಗಬೇಕು. ಆಮೇಲೆ ಮಲ್ಟಿನ್ಯಾಷನಲ್ ಕಂಪ್ನಿ, ಅನ್ಹೆಲ್ತಿ ಮಾರ್ಕೆಟ್ ಪ್ರಾಕ್ಟೀಸಸ್. ನೀವು ಎಷ್ಟೊಂದು ಸತಿ ನೋಡ್ಬೋದು, ನೀವು 1 kg ಯಾವುದಾದ್ರೂ ಧಾನ್ಯ ತಗೊಂಡ್ರೆ ಅದರಲ್ಲಿ 100 ಗ್ರಾಮ್ ನಿಮಗೆ ಕಲ್ಲೇ ಇರುತ್ತೆ. ಈ ಕಲ್ಲನ್ನೆಲ್ಲ ಹಾಕ್ಬಿಟ್ಟು 100 ಗ್ರಾಮಿಂದ ಇಲ್ಲಿ ಲಾಭ ಮಾಡ್ಕೊಳೋದವರು ದುಡ್ಡು. ಆಮೇಲೆ ಹೋರ್ಡಿಂಗ್ ಅಂದ್ರೆ ಏನು? ನ್ಯಾಯಬೆಲೆ ಅಂಗಡಿನಲ್ಲಿ ಇವರು ಎಲ್ಲಾರ್ಗೂ ಬಡವರಿಗೆ ಕೊಡಬೇಕು, ಇವರು ಇದನ್ನ ಬಚ್ಚಿಡ್ಕೊಂಡ್ಬಿಡ್ತಾರೆ. ಬಚ್ಚಿಡ್ಕೊಂಡು ಹೊರಗಡೆ ಹೋಗ್ಬಿಟ್ಟು ಜಾಸ್ತಿಗೆ ಮಾಡ್ತಾರೆ. ದಟ್ ಈಸ್ ಹೋರ್ಡಿಂಗ್ ಅಂಡ್ ಬ್ಲ್ಯಾಕ್ ಮಾರ್ಕೆಟಿಂಗ್. ನೆಕ್ಸ್ಟ್ ಪ್ರಾಪರ್ ಪ್ರೈಸ್ ಮಾನಿಟರಿಂಗ್ ಇಲ್ಲ. ಸುಮ್ಮನೆ ಪ್ರೈಸ್ ಜಾಸ್ತಿ ಹೇಳಿ ಅನಕ್ಷರಸ್ಥ ಹತ್ರ ಜಾಸ್ತಿ ತಗೊಳೋದು. ನಮ್ಮ ಗೌರ್ಮೆಂಟ್ ಅಥಾರಿಟೀಸ್ ಏನಿದ್ದಾರೆ ಅವು ಸರಿಯಾಗಿ ನೋಡಬೇಕು ಯಾರು ಮೋಸ ಮಾಡ್ತಿದ್ದಾರೆ ಅಂತ. ಈ ತರ ಎಲ್ಲ ಮಾಡೋದ್ರಿಂದ ನಮಗೆ ಪ್ರಾಫಿಟರಿಂಗ್ ಜಾಸ್ತಿ ಆಗ್ತಿದೆ, ಅದನ್ನು ಕಮ್ಮಿ ಮಾಡಬೇಕು. ಅಂದ್ರೆ ಏನು ಸೊಲ್ಯೂಷನ್ಗಳು? ಪ್ರಾಪರ್ ಗೌರ್ಮೆಂಟ್ ರೆಗ್ಯುಲೇಷನ್, ಕಂಟ್ರೋಲ್ ಆಫ್ ಪ್ರೈಸ್ ಇಂಡೆಕ್ಸ್, ಎಕ್ಸ್ಪಾನ್ಷನ್ ಆಫ್ ಕೋಆಪರೇಟಿವ್ ಮಾರ್ಕೆಟಿಂಗ್. ಲಾಭಕ್ಕಿಂತ ಜಾಸ್ತಿ ಜೀವನಕ್ಕೋಸ್ಕರ ಅಂತನ್ಬಿಟ್ಟು ವ್ಯಾಪಾರ ಮಾಡಬೇಕು. ಸೊ ಇದ್ರ ನಾವು ನೆನೆಸ್ಕೊಬೇಕಾಗಿರುವಂಥದ್ದೇನು? ನಾವು ರೈಲ್ವೇಸ್ ನೆನೆಸ್ಕೊಬಹುದು. ನಮ್ಮ ಭಾರತದ ರೈಲ್ವೇಸ್ ಎಷ್ಟು ಕಮ್ಮಿ ದರದಕ್ಕೆ, ಕಮ್ಮಿ ರೇಟ್ನಲ್ಲಿ ಎಷ್ಟೋ ಕೋಟಿ ಜನನ ಇವತ್ತು ಟ್ರಾನ್ಸ್ಪೋರ್ಟೇಷನ್ ಮಾಡ್ತಿದೆ. ಅದೇ ಒಂದು ಲಕ್ಸುರಿ ಬಸ್ಸಲ್ಲಿ ಹೋಗ್ಬೇಕಂದ್ರೆ ಅದಕ್ಕೆ ದುಡ್ಡು ಜಾಸ್ತಿ. ಆದರೆ ರೈಲ್ವೇಸ್ ಇಂದ ಎಲ್ಲರೂ ಆರಾಮಾಗಿ ಟ್ರಾನ್ಸ್ಪೋರ್ಟ್ ಮಾಡೋಕ್ಕಾಗ್ತಿದೆ. ಈ ರೈಲ್ವೇಸು ನಮ್ಮ ದೇಶಕ್ಕೆ ಲಾಭ ಮಾಡಬೇಕು ಅಂತ ಮಾಡ್ತಿಲ್ಲ ಅವರು, ನಮ್ಮ ದೇಶಕ್ಕೇನು ಸರ್ವಿಸ್ ಮಾಡಬೇಕು ಅಂತ. ಅದೇ ರೀತಿ ಮುಂದೊಂದು ದಿನ ನೀವು IAS IPS ಅಧಿಕಾರಿಗಳಾದ್ರೆ ನೀವು ಸರ್ವಿಸ್ ಮಾಡಬೇಕು ನನ್ನ ದೇಶಕ್ಕೆ ಅನ್ನೋ ಒಂದು ಧ್ಯೇಯನ ಬೆಳೆಸ್ಕೊಬೇಕು. ಅದನ್ನೇ ನಾವು ಈ ಪ್ರೆಸೆಂಟ್ ಕಾಪರಿಸಮ್ ಅನ್ನೋ ತತ್ವದ ಮೂಲಕ ನಿಮ್ಮೆಲ್ಲರಿಗೂ ಚಿಕ್ಕ ಮೈಂಡ್ಗೆ ಚಿಕ್ಕ ವಯಸ್ಸಿನಲ್ಲೇ ಈ ತತ್ವನ ಬೆಳೆಸ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾವು ಹೇಳ್ತಾ ಇದ್ದೀವಿ. ಪ್ರಾಪರ್ ಟ್ಯಾಕ್ಸೇಷನ್ ಹಾಕಬೇಕು. ಇದನ್ನೆಲ್ಲ ಮಾಡಿದ್ರೆ ಪ್ರಾಫಿಟೇರಿಂಗ್ ಕಮ್ಮಿ ಆಗುತ್ತೆ. ನೆಕ್ಸ್ಟ್ ಸ್ಮಗ್ಲಿಂಗು. ಎಷ್ಟೊಂದು ಸತಿ ಹೇಳ್ತಾರೆ, ವಾಚ್ 10,000 ರೂಪಾಯಿ ಅಂತ ಅಂತಾರೆ, ಈ ವಾಚ್ ನಿನಗೆ ಹೆಂಗೋ ಬರೀ 700 ರೂಪಾಯಿ ಸಿಕ್ತು ಅಂತ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಕೇಳಿದಾಗ ಇವನು ಇದು ಸ್ಮಗ್ಲಿಂಗ್ ಗೂಡ್ಸ್ ಕಣೋ ಅಂತಾನೆ. ಸ್ಮಗ್ಲಿಂಗ್ ಗೂಡ್ಸ್ ಅಂದ್ರೆ ಏನು? ನಮ್ದು ದೇಶ ಇದೆ, ಹೊರಗಡೆ ದೇಶದಿಂದ ಏನಾದರೂ ಸಾಮಾನು ನಮ್ಮ ದೇಶಕ್ಕೆ ತಂದು ವ್ಯಾಪಾರ ಮಾಡ್ಬೇಕಂದ್ರೆ ನಮ್ಮ ಗಡಿ ಒಳಗಡೆ ಬರೋದಕ್ಕೆ ಇದಕ್ಕೆ ಸ್ವಲ್ಪ ಟ್ಯಾಕ್ಸ್ ಹಾಕ್ತಾರೆ ಇದಕ್ಕೆ. ಈ ಟ್ಯಾಕ್ಸ್ ಈ ವಾಚ್ ಇಂತೂ 7,000ನೇ ಇರುತ್ತೆ, 3,000 ಗೌರ್ಮೆಂಟ್ ಟ್ಯಾಕ್ಸ್ ಹಾಕ್ತಾರೆ ನಮ್ಮ ಗಡಿ ಒಳಗಡೆ ಅದನ್ನ ತಂದು ಮಾರೋದಕ್ಕೆ. ಅದಕ್ಕೋಸ್ಕರ ಇಂಡಿಯಾ ಒಳಗಡೆ ಬಂದಾಗ ಇದು 10,000 ರೂಪಾಯಿ ಅಂತ ಆಗತ್ತೆ. ಆದ್ರೆ ಕೆಲವ್ರು ಏನ್ ಮಾಡ್ತಾರೆ, ಗೌರ್ಮೆಂಟ್ ಕಣ್ಣಿಗೆ ಮಣ್ಣೆರ್ಚಿ ಈ ಟ್ಯಾಕ್ಸ್ 3,000 ರೂಪಾಯಿ ಕಟ್ಟದೇ ಇಲ್ಲ, ಇದನ್ನ ಹೆಂಗೆಂಗೋ ಒಳಗಡೆಯಿಂದ ಬಚ್ಚಿಡ್ಕೊಂಡು ನಮ್ಮ ದೇಶದಲ್ಲಿ ತಂದ್ಬಿಡ್ತಾರೆ. ಈ ತರ ತಂದು ಮಾರಿದಾಗ ಇವನಿಗೆ ಚೀಪ್ ಸಿಗುತ್ತೆ, ಆದ್ರೆ ನಮ್ಮ ದೇಶಕ್ಕೆ ಮೋಸ ಮಾಡ್ದಂಗೆ ಆಗುತ್ತೆ. ಇದನ್ನೇ ಸ್ಮಗ್ಲಿಂಗ್ ಅಂತ ಕರೆಯೋದು. ಇದೇನೇನು ಪ್ರಾಬ್ಲಮ್ ಆಗುತ್ತೆ? ನ್ಯಾಷನಲ್ ಎಕನಾಮಿಕ್ ಇಂಟ್ರೆಸ್ಟ್ಗೆ ಪ್ರಾಬ್ಲಮ್ ಆಗುತ್ತೆ. ದೇಶಕ್ಕೆ ಇಲ್ಲಿ 3,000 ರೂಪಾಯಿ ಈ ತರ ಬಂದ್ರೆ ಅಂತಾನೆ ಇವ್ರು ಇದರಿಂದ ರೋಡ್ ಮಾಡಿಸ್ತಾರೆ, ನೀರಿಗೆಲ್ಲ ಹೆಲ್ಪ್ ಮಾಡ್ತಾರೆ, ಬ್ರಿಡ್ಜ್ಗಳು ಕಟ್ಟಿಸ್ತಾರೆ, ಬಡವರಿಗೆ ಊಟ ಕೊಡ್ತಾರೆ, ಇದೆಲ್ಲ ಮಾಡ್ತಾರೆ. ಈ ತರ ನೀವು ಟ್ಯಾಕ್ಸ್ ಕಟ್ಟಲಿಲ್ಲ ಅಂದ್ರೆ ಗೌರ್ಮೆಂಟಿಗೆ ದುಡ್ಡು ಬರೋದಿಲ್ಲ. ಸೊ ಹಂಗಾಗಿ ಸ್ಮಗ್ಲಿಂಗ್ ಆಗುತ್ತೆ. ಇದು ನ್ಯಾಷನಲ್ ಎಕಾನಮಿ ಮಾರ್ಕೆಟ್ ಕಂಡೀಷನ್ಸ್ಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಹಂಗಾಗಿ ಇದಕ್ಕೆ ನಾವು ಏನು ಸೊಲ್ಯೂಷನ್ ತರಬೇಕು? ಡೊಮೆಸ್ಟಿಕ್ ಮಾರ್ಕೆಟ್ ಅನ್ನ ನೋಡ್ತಾ ಇರ್ಬೇಕು, ಎಲ್ಲಿ ಸ್ಮಗ್ಲಿಂಗ್ ಗುಡ್ಸ್ ಬರ್ತಿದೆ, ಪ್ರೈಸು ಮತ್ತೆ ಕರೆಕ್ಟ್ ಇದೆಯಾ, ಪ್ರಾಪರ್ ಎಕ್ಸ್ಪೋರ್ಟ್ ಇಂಪೋರ್ಟ್ ಪಾಲಿಸಿ, ಯಾವುದು ನಮ್ಮ ದೇಶದೊಳಗಡೆ ಬರ್ತಿದೆ ಯಾವುದು ಬರ್ತಿಲ್ಲ ಅದನ್ನ ನೋಡಬೇಕು. ಸ್ಟ್ರಿಕ್ಟ್ ಕೋಸ್ಟಲ್ ವಿಜಿಲೆನ್ಸ್, ಸಮುದ್ರದ ಜಾಗದಿಂದ ಅಲ್ಲಿ ಚೆಕಿಂಗ್ ಅಷ್ಟು ಅಂದ್ರೆ ಸಮುದ್ರದಿಂದ ಬೇಗ ನುಸುಳ್ಕೊಂಡು ಬರ್ಬೋದು ಅನ್ನೋ ಕಾರಣದಿಂದ ಕೋಸ್ಟಲ್ ಏರಿಯಾಸ್ ಅಲ್ಲಿ ಜಾಸ್ತಿ ಸ್ಮಗ್ಲಿಂಗ್ ಆಗುತ್ತೆ. ಸೊ ಹಂಗಾಗಿ ಕೋಸ್ಟಲ್ ಏರಿಯಾದಲ್ಲಿ ನೋಡ್ಕೋಬೇಕು, ಯಾರು ಸ್ಮಗ್ಲಿಂಗ್ ಮಾಡ್ತಾರೋ ಅವರಿಗೆ ಪನಿಷ್ಮೆಂಟ್ ಕೊಡಬೇಕು, ಇಂಟರ್ ಸ್ಟೇಟ್ ಟ್ರೇಡ್ ಅಗ್ರಿಮೆಂಟ್ ಮಾಡಬೇಕು. ಈ ತರ ಎಲ್ಲ ಮಾಡಿದಾಗ ಸ್ಮಗ್ಲಿಂಗ್ ನಮಗೆ ತಡಿಬಹುದು. ಇದ್ರ ಜೊತೆಗೆ ನಾವು ತಿಳುವಳಿಕೆ ಮೇನು. ಈ ಯೂನಿಟ್ ಅಲ್ಲಿ ನೀವು ಯಾವುದೇ ಆನ್ಸರ್ ಬರೆದ್ರು ಇದನ್ನ ಬರೀರಿ, ತಿಳಿವಳಿಕೆ, ದಟ್ ಈಸ್ ಅವೇರ್ನೆಸ್.
ಇದನ್ನ ನೀವು ಬಳಸ್ಕೊಳ್ಳೇಬೇಕು. ತಿಳುವಳಿಕೆ ಅಥವಾ ಅವೇರ್ನೆಸ್ ನಿಮಗೆ ಜನಕ್ಕೆ ಬರಬೇಕು. ಈ ಸ್ಮಗ್ಲಿಂಗ್ ಅನ್ನೋದು ತಪ್ಪು, ಇದು ನಮ್ಮ ದೇಶದ ಅಗೇನೆಸ್ಟು, ಇದು ಒಂದು ಕ್ರೈಮ್ ಇದು. ಸೊ ಹಂಗಾಗಿ ಯಾರಾದ್ರೂ ಈ ತರ ಸ್ಮಗಲ್ಡ್ ಗೂಡ್ಸ್ ತಂದ್ರೆ ನೀವು ಅವ್ರ ಹತ್ರ ತಗೊಳ್ಳೇಬಾರ್ದು. ಇದು ಸ್ಮಗಲ್ಡ್ ಗೂಡ್ಸು ಹೊರಗಡೆ 10,000 ರೂಪಾಯಿ ಸಿಗ್ತಿದೆ, 700 ರೂಪಾಯಿ ಸಿಗ್ತಿದೆ ಕಮ್ಮಿಗೆ ಅಂತಂದ್ರೆ ನೀವು ಇದನ್ನ ತಗೊಳ್ಳೇಬಾರ್ದು. ಇದು ಸ್ಮಗಲ್ಡ್ ಗೂಡ್ಸು, ನಾನು ತಗೊಳಲ್ಲ, ನನ್ನ ದೇಶಕ್ಕೆ ಮೋಸ ಮಾಡ್ತಿರೋ ತರ ಅಂದಾಗ ಈ ವ್ಯಕ್ತಿ ಸ್ಮಗ್ಲಿಂಗ್ ಮಾಡ್ತಂದ್ರೂ ಎಲ್ಲೂ ಮಾರೋದಕ್ಕಾಗಲ್ಲ. ಸೊ ಹಂಗಾಗಿ ಅವ್ನು ಟ್ಯಾಕ್ಸ್ ಹಾಕಿ ನಾರ್ಮಲ್ ಆಗಿ ಅದನ್ನ ಮಾರೋದಕ್ಕೆ ಬರ್ತಾನೆ. ಈ ರೀತಿ ನಾವು ಸ್ಮಗ್ಲಿಂಗ್ ಅನ್ನ ಕಮ್ಮಿ ಮಾಡ್ಬೋದು. ಇದು ನಮಗೆ ಸ್ಮಗ್ಲಿಂಗು. ಸೊ ಇಲ್ಲಿಗೆ ನಮ್ದು ಪೊಲಿಟಿಕಲ್ ಸೈನ್ಸ್ ಇಂದು ಫಸ್ಟ್ ಯೂನಿಟ್ ಮುಗೀತು. ಈ ಎಲ್ಲಾ ವಿಚಾರಗಳ ಬಗ್ಗೆ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಂಡು ಇದು ಏನ್ ಕಾರಣ, ಮತ್ತೆ ಯಾವ ಪ್ರಾಬ್ಲಮಿಗೆ ಕಾರಣ ಆಗ್ತಿದೆ ಅಂತ ನೋಡಿ, ಅದಕ್ಕೆ ಏನೇನ್ ಸೊಲ್ಯೂಷನ್ ಗವರ್ಮೆಂಟ್ ಮಾಡಿದೆ ಅಂತ ಇದರಲ್ಲಿ ನೀವು ಬರೆದ್ರೆ ಈ ಯೂನಿಟ್ ಆಯ್ತು. ಸಾಮಾನ್ಯವಾಗಿ ಅರ್ಥ ಮಾಡ್ಕೊಂಡು ಹೋಗಿ ನೀವು 10th ಎಕ್ಸಾಮ್ ನಲ್ಲಿ ಬರೆದ್ರೆ ಇದಕ್ಕೆ ಮಾರ್ಕ್ಸ್ ಬಂದೇ ಬರುತ್ತೆ. ಗಟ್ಟೊಡೆದು ಮಾಡಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸಾಮಾನ್ಯವಾಗಿ ನೀವು ತಿಳ್ಕೊಂಡು ಹೋಗಿ ನಿಮ್ದೇ ಓನ್ ವರ್ಡ್ಸ್ ಅಲ್ಲಿ ನೀವು ಇದನ್ನ ಬರೀಬಹುದು. ಸೊ ದಟ್ಸ್ ಇಟ್. ನಾವು ಈ ಯೂನಿಟ್ ಅನ್ನ ಎಂಡ್ ಮಾಡೋಣ. ಫುಲ್ ಸ್ಟಾಪ್. ಜೈ ಹಿಂದ್.